ಮನೆ ಅನ್ನೋದು ಕೇವಲ ಗೋಡೆಗಳಿಂದ ಆವೃತ್ತಿಯಾಗಿರುವಂತಹ ಬರೀ ಕಟ್ಟಡವಲ್ಲ, ಅದೊಂದು ಭಾವನೆ, ಭಕ್ತಿ, ಅದೊಂದು ಕನಸು, ಸಂಕಲ್ಪ. ದೇಗುಲಗಳಿಗೆ ಸಮಾನವಾದ ಪ್ರಾತಿನಿಧ್ಯ ಹೊಂದಿರುವಂತಹ, ಅದರಲ್ಲೂ ಮನೆಯ ಮುಖ್ಯ ದ್ವಾರವು ಕೇವಲ ಒಳಗೆ ಹೋಗುವಂತಹ ದಾರಿಯಲ್ಲ, ಬದಲಿಗೆ ಆ ಸಕಾರಾತ್ಮಕ ಶಕ್ತಿ ಮತ್ತು ಲಕ್ಷ್ಮೀ ದೇವಿಯು ಪ್ರವೇಶಿಸುವಂತಹ ಪ್ರಮುಖ ಜಾಗವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಮುಖ್ಯ ದ್ವಾರದ ಸುತ್ತಮುತ್ತಲಿನ ವಾತಾವರಣವು ಶುದ್ಧ ಹಾಗೂ ಮಂಗಳಕರವಾಗಿ ಇರೋದು ಅತ್ಯಗತ್ಯ. ಅನೇಕರು ಮನೆಯ ಮುಂಭಾಗವನ್ನ ಸುಂದರವಾಗಿಸಲು ವಿವಿಧ ರೀತಿಯ ಗಿಡ ಮರಗಳನ್ನ ನೆಡ್ತಾರೆ. ಆದರೆ ವಾಸ್ತು ನಿಯಮಗಳ ಪ್ರಕಾರ ಮುಖ್ಯ ದ್ವಾರದಲ್ಲಿ ಕೆಲವು ಗಿಡಗಳನ್ನ ಇಡುವುದು ಮನೆಗೆ ಅದೃಷ್ಟವನ್ನ ತಂದ್ರೆ, ಇನ್ನು ಕೆಲವು ಗಿಡಗಳನ್ನ ಇಡೋದ್ರಿಂದ ವಾಸ್ತು ದೋಷಕ್ಕೆ ಕಾರಣವಾಗುತ್ತೆ, ದಾರಿದ್ರ್ಯ ಬರುತ್ತೆ ಅನ್ನುವಂತಹ ನಂಬಿಕೆ ಇದೆ. ಹಿಂದೂ ಧರ್ಮದಲ್ಲಿ ತುಳಸಿ ಅತ್ಯಂತ ಪವಿತ್ರ ಸ್ಥಾನವನ್ನ ಪಡೆದುಕೊಂಡಿದೆ. ಮನೆಯ ಮುಖ್ಯ ದ್ವಾರದ ಬಳಿ, ವಿಶೇಷವಾಗಿ ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ತುಳಸಿ ಗಿಡವನ್ನ ಇಡುವುದರಿಂದ ಮನೆಯೊಳಗೆ ನಕಾರಾತ್ಮಕ ಶಕ್ತಿ ಪ್ರವೇಶಿಸುವುದಿಲ್ಲ. ಇದು ಸದಾ ಧನಾತ್ಮಕ ಶಕ್ತಿಯನ್ನ ಹೊರಸೂಸುತ್ತದೆ ಎಂಬಂತಹ, ಸೌಭಾಗ್ಯವನ್ನ ತರುತ್ತೆ ಎಂಬಂತಹ ನಂಬಿಕೆ ಇದೆ. ಅದೇ ರೀತಿ ಮನಿ ಪ್ಲಾಂಟ್ ಅನ್ನ ಸಂಪತ್ತು ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಇದನ್ನ ಮುಖ್ಯ ದ್ವಾರದ ಒಳಭಾಗದಲ್ಲಿ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಇಡುವುದು ಆರ್ಥಿಕ ಪ್ರಗತಿಗೆ ಪೂರಕವಾಗಿದೆ. ಆದರೆ ಇದರ ಬಳ್ಳಿಗಳು ನೆಲ ಸ್ಪರ್ಶಿಸದಂತೆ ಮೇಲಕ್ಕೆ ಹಬ್ಬುವಂತೆ ನೋಡಿಕೊಳ್ಳಿ. ಆಲೋವೆರಾ ಗಿಡ ಕೂಡ ಪರಿಸರವನ್ನ ಶುದ್ಧೀಕರಿಸುವುದಲ್ಲದೆ ವಾಸ್ತುಶಾಸ್ತ್ರದ ಪ್ರಕಾರ ಕಣ್ಣಿನ ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಯನ್ನ ತಡೆಯುವ ಶಕ್ತಿ ಹೊಂದಿದೆ. ಇದನ್ನ ಮುಖ್ಯ ದ್ವಾರದ ಬಳಿ ಇಡುವುದು ಶುಭ ತರುತ್ತದೆ. ಇದೇ ರೀತಿ ಶಮಿ ಗಿಡ ಕೂಡ ಶನಿದೇವ ಹಾಗೂ ಶಿವನಿಗೆ ಅತ್ಯಂತ ಪ್ರಿಯವಾದದ್ದು. ಮುಖ್ಯ ದ್ವಾರದಿಂದ ಹೊರಗೆ ಹೋಗುವಾಗ ನಿಮ್ಮ ಬಲಗೈ ಬದಿಗೆ ಬರುವಂತೆ ಶಮಿ ಗಿಡವನ್ನ ಇಟ್ರೆ ಕೆಲಸಗಳಲ್ಲಿ ಎದುರಾಗುವಂತಹ ಅಡೆತಡೆಗಳು ನಿವಾರಣೆಯಾಗಿ ಯಶಸ್ಸು ಸಿಗುತ್ತೆ. ಇನ್ನ ಲಕ್ಕಿ ಬಿದಿರಿನ ಗಿಡವನ್ನ ಪೂರ್ವದಲ್ಲಿ ಇಡುವುದರಿಂದ ಯೋಗಕ್ಷೇಮವನ್ನ ಆಕರ್ಷಿಸುತ್ತೆ ಹಾಗೂ ಆಗ್ನೇಯ ಮೂಲೆಗಳಲ್ಲಿ ಅವುಗಳನ್ನ ಇಡುವುದರಿಂದ ಸಂಪತ್ತನ್ನ ಆಕರ್ಷಣೆ ಮಾಡುತ್ತೆ. ಊಟದ ಮೇಜಿನ ಮಧ್ಯದಲ್ಲಿ ಬಿದಿರನ್ನ ಇಡುವುದರಿಂದ ಸಕಾರಾತ್ಮಕ ಶಕ್ತಿ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ. ನೀವು ವಿಭಿನ್ನ ಸಂಖ್ಯೆಯಲ್ಲಿ ಬಿದಿರಿನ ಸಸ್ಯಗಳನ್ನ ಸಹ ಇಡಬಹುದು, ಯಾಕಂದ್ರೆ ಅವು ನಿರ್ದಿಷ್ಟ ಅರ್ಥದಲ್ಲಿ ಹೊಂದಿದೆ. 6 ಸಮೃದ್ಧಿಯನ್ನ ಸೂಚನೆ ಮಾಡುತ್ತೆ, 7 ಆರೋಗ್ಯದ ಸಂಕೇತವಾಗುತ್ತೆ ಮತ್ತು 8 ಬೆಳವಣಿಗೆಯನ್ನ ತರುತ್ತೆ. ಮನೆಯೊಳಗೆ ಇಡಬಹುದಾದಂತಹ ಪ್ಲಾಂಟ್ಗಳಲ್ಲಿ ಪೀಸ್ ಲೀಲಾ ಕೂಡ ಪ್ರಮುಖವಾಗಿದೆ. ಇದರ ಆಕರ್ಷಕವಾದ ಗಾಢ ಹಸಿರು ಎಲೆಗಳು ಮತ್ತು ಬಿಳಿ ಹೂವುಗಳು ಮನೆಯ ಅಥವಾ ಕಚೇರಿಯ ಅಂದವನ್ನ ಹೆಚ್ಚಿಸುವುದಲ್ಲದೆ ಗಾಳಿಯನ್ನ ಶುದ್ಧೀಕರಿಸುವಂತಹ ಅದ್ಭುತ ಗುಣವನ್ನ ಹೊಂದಿದೆ. ಇದು ನೇರವಾದ ಬಿಸಿಲಲ್ಲದ ಕಡಿಮೆ ಬೆಳಕಿನಲ್ಲಿಯೂ ಚೆನ್ನಾಗಿ ಬೆಳೆಯುವಂತಹ ಕಾರಣಕ್ಕೆ ಮನೆಯ ಒಳಾಂಗಣಕ್ಕೆ ಹೇಳಿ ಮಾಡಿಸಿದ ಸಸ್ಯವಾಗಿದೆ. ವಾಸ್ತುಶಾಸ್ತ್ರದ ಪ್ರಕಾರ ಬಿಳಿ ಹೂಗಳು ಶಾಂತಿ ಮತ್ತು ಸಾಮರಸ್ಯದ ಸಂಕೇತವೆಂದು ನಂಬಲಾಗುತ್ತೆ. ಹೀಗಾಗಿ ಪೀಸ್ ಲೀಲಾ ಮನೆಯಲ್ಲಿದ್ರೆ ಆಹ್ಲಾದಕರ ವಾತಾವರಣ ಸೃಷ್ಟಿಯಾಗುತ್ತೆ. ಇನ್ನ ಪ್ರವೇಶ ದ್ವಾರದ ಬಳಿ ಯಾವೆಲ್ಲ ಗಿಡಗಳನ್ನ ಇಡಬಾರದು ಅನ್ನೋದನ್ನ ನೋಡೋದಾದ್ರೆ, ಕಳ್ಳಿ ಗಿಡ ಅಥವಾ ಯಾವುದೇ ಮುಳ್ಳುಗಳಿರುವಂತಹ ಗಿಡಗಳನ್ನ ಎಂದಿಗೂ ಇಡಬಾರದು ಎಂದು ಹೇಳಲಾಗುತ್ತೆ. ಮುಳ್ಳಿನ ಗಿಡಗಳು ಮನೆಯಲ್ಲಿ ನಕಾರಾತ್ಮಕತೆ, ಕುಟುಂಬದ ಸದಸ್ಯರ ನಡುವೆ ಜಗಳ ಮತ್ತು ಆರ್ಥಿಕ ನಷ್ಟವನ್ನ ಉಂಟು ಮಾಡುತ್ತವೆ ಎಂದು ನಂಬಲಾಗುತ್ತೆ. ಹಾಗೂ ಯಾವ ಗಿಡದ ಎಲೆ ಅಥವಾ ಕಾಂಡವನ್ನ ಮುರಿದಾಗ ಹಾಲಿನಂತಹ ಬಿಳಿ ದ್ರವ್ಯ ಹೊರಬರುತ್ತದೆಯೋ ಅಂತಹ ಗಿಡಗಳನ್ನ ಮುಖ್ಯ ದ್ವಾರದ ಬಳಿ ಇಡಬಾರದು. ಇದರಿಂದ ಮನೆಯಲ್ಲಿ ಅಶಾಂತಿ ಮತ್ತು ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಎಂದು ವಾಸ್ತುಶಾಸ್ತ್ರ ಹೇಳುತ್ತದೆ. ಮುಖ್ಯ ದ್ವಾರದಲ್ಲಿರುವ ಗಿಡಗಳು ಯಾವಾಗ್ಲೂ ಹಸಿರಾಗಿರಬೇಕು. ಒಂದು ವೇಳೆ ಗಿಡ ಒಣಗಿದ್ರೆ ಅದನ್ನ ತಕ್ಷಣವೇ ಅಲ್ಲಿಂದ ತೆಗೆದು ಹಾಕಿ. ಒಣಗಿದ ಗಿಡಗಳು ಪ್ರಗತಿಯನ್ನ ಕುಂಠಿತಗೊಳಿಸುತ್ತವೆ ಮತ್ತು ದುರಾದೃಷ್ಟವನ್ನ ಆಕರ್ಷಣೆ ಮಾಡುತ್ತೆ. ಬೋನ್ಸಾಯಿ ಗಿಡಗಳನ್ನ ಕೂಡ ನೋಡಲು ಸುಂದರವಾಗಿದ್ರೂ ಅವುಗಳ ಬೆಳವಣಿಗೆಯನ್ನ ಕುಂಠಿತವಾಗಿ ಮಾಡಲಾಗುತ್ತೆ. ಹಾಗಾಗಿಯೇ ಮುಖ್ಯ ದ್ವಾರದಲ್ಲಿ ಬೋನ್ಸಾಯಿ ಗಿಡ ಇಟ್ರೆ ಮನೆಯ ಸದಸ್ಯರ ವೃತ್ತಿ ಜೀವನ ಮತ್ತು ಆರ್ಥಿಕ ಬೆಳವಣಿಗೆಗಳು ಕುಂಠಿತವಾಗುತ್ತವೆ.